ಮೊದಲು ಸ್ಟಾರ್ಟ್ ಮಾಡಿ ಆಮೇಲೆ ಪರ್ಫೆಕ್ಟಾಗಿ ಮಾಡಿ, ಮೊದಲು ಸ್ಟಾರ್ಟ್ ಮಾಡಿ ಆಮೇಲೆ ಪರ್ಫೆಕ್ಟಾಗಿ ಮಾಡಿ ಅಂತ ತುಂಬ ಜನ ಹೇಳ್ತಾರೆ. ಇಲ್ಲಿವರೆಗೂ ನಾನು ಅದೇ ತಪ್ಪು ಮಾಡಿದೆ. ಏನೇ ಮಾಡಿದ್ರು ಪರ್ಫೆಕ್ಟಾಗಿ ಮಾಡೋಣ, ಏನೇ ಒಂದು ಕೆಲಸ ಮಾಡಬೇಕು ಅಂದರೆ ಪರ್ಫೆಕ್ಟಾಗಿ ಮಾಡಬೇಕು, ಅವಾಗಲೇ ಚೆನ್ನಾಗಿ ಬರೋದು ಅಂತ ಅಂದ್ಕೊಂಡಿದ್ದೆ. ಬರೀ ಅಂದ್ಕೊಂಡೆ ಅಷ್ಟೇ, ಏನೂ ಮಾಡೋದಕ್ಕಾಗಲಿಲ್ಲ. ಏನು ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಬಿಸ್ನೆಸ್ ಪ್ಲ್ಯಾನ್ ಮಾಡಿದ್ದು ಏನು ಅಷ್ಟು ಲಕ್ಷ ಇನ್ವೆಸ್ಟ್ ಮಾಡಬೇಕು, ಇಷ್ಟು ಲಕ್ಷ ಇನ್ವೆಸ್ಟ್ ಮಾಡಬೇಕು, ಇಷ್ಟು ಬಂದ್ಬಿಡುತ್ತೆ, ಅಷ್ಟು ಬಂದ್ಬಿಡುತ್ತೆ, ಏನೂ ಮಾಡಲಿಲ್ಲ. ಕೊನೆಗೆ ತಗೊಳ್ಳೋ 10,000 20,000 ಸಂಬಳಕ್ಕೆ ಲಕ್ಷ ಬಿಸ್ನೆಸ್ ಪ್ಲ್ಯಾನ್ ಮಾಡ್ತೀವಿ. ಅದಕ್ಕೆ ಇವಾಗ ಪರ್ಫೆಕ್ಟಾಗಿ ಆಮೇಲೆ ನೋಡೋಣ, ಸದ್ಯಕ್ಕೆ ಸ್ಟಾರ್ಟ್ ಮಾಡೋಣ ಅಂತೇಳಿ ನನ್ನ ಮಗಳ ಹೆಸರಲ್ಲಿ ಚಿಕ್ಕದಾಗಿ ಒಂದು ನಾಟಿ ಕೋಳಿ ಫಾರ್ಮ್ನ ಓಪನ್ ಮಾಡಿದ್ದೀನಿ. ಇದರಲ್ಲಿ 5 ಪೈಸೆ ಅಷ್ಟು ನನಗೆ ಅನುಭವ ಇಲ್ಲ, ಆದರೂ ಒಂದು ಧೈರ್ಯ ಇದೆ, ನಾನು ಮಾಡ್ತೀನಿ ಅಂತ ಹೇಳಿ. ಈ ಒಂದು ಚಿಕ್ಕ ಇನ್ವೆಸ್ಟ್ಮೆಂಟ್ನಲ್ಲಿ ಈ ಚಿಕ್ಕ ಒಂದು ಫಾರ್ಮ್ನ ನಿಮ್ಮೆಲ್ಲರ ಸಪೋರ್ಟ್ನಿಂದ ಒಂದು ದೊಡ್ಡ ಫಾರ್ಮ್ ಆಗಿ ಮಾಡ್ತೀನಿ. ಒಂದು ಪ್ಯೂರ್ ನಾಟಿ ಕೋಳಿ ಫಾರ್ಮ್ ಮಾಡಬೇಕು ಅನ್ನೋದೇ ನನ್ನ ಆಸೆ. ಈಗ ಆಲ್ರೆಡಿ ಯಾರು ನಾಟಿ ಕೋಳಿ ಫಾರ್ಮ್ ಮಾಡಿದ್ದೀರಾ, ಪೌಲ್ಟ್ರಿ ಮಾಡಿದ್ದೀರಾ, ಯಾರು ನಾಟಿ ಕೋಳಿ ಸಾಕ್ತಾ ಇದ್ದೀರಾ, ನಿಮ್ಮ ಅನುಭವನ ನನ್ನ ಹತ್ರ ಶೇರ್ ಮಾಡಿದ್ರೆ ಕಮೆಂಟ್ಸ್ ಮೂಲಕ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಪ್ಯೂರ್ ನಾಟಿನ ಎಲ್ಲಿ ಪರ್ಚೇಸ್ ಮಾಡಬೇಕು, ಹೇಗೆ ಪರ್ಚೇಸ್ ಮಾಡಬೇಕು ಅನ್ನೋದ್ರಿಂದ ಹಿಡಿದು ಹೇಗೆ ಅದನ್ನು ಮಾರಾಟ ಮಾಡಬೇಕು, ಮೊಟ್ಟೆ ಹೇಗೆ ಸೇಲ್ ಮಾಡಬೇಕು, ಕೋಳಿನ ಎಲ್ಲಿ ಸೇಲ್ ಮಾಡಬೇಕು ಅಂತ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನನ್ನ ಹತ್ರ ಶೇರ್ ಮಾಡಿದ್ರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಸದ್ಯಕ್ಕೆ ಒಂದು 3-3.5 ತಿಂಗಳು ಮರಿನ ಒಂದು 30 ತಂದು ಬಿಟ್ಕೊಂಡಿದ್ದೀವಿ. ಇಲ್ಲೇ ನಮ್ಮ ಊರಿಂದ ಒಂದು ಸ್ವಲ್ಪ ದೂರದಲ್ಲಿ ಯಾರೋ ಒಬ್ಬರು ಮರಿಗಳನ್ನ ಸೇಲ್ ಮಾಡ್ತೀವಿ ಅಂತ ಹೇಳಿದರು. ಸೊ ಅಲ್ಲಿಗೆ ನಾನು ನಮ್ಮ ಅಪ್ಪಾಜಿ ಇಬ್ಬರು ಹೋಗ್ಬಿಟ್ಟು ಒಂದು ಮರಿಗೆ 250 ರೂಪಾಯಿ ಹಂಗೆ ಕೊಟ್ಟು ತಂದಿದ್ದೀವಿ. 3-3.5 ತಿಂಗಳು ಮರಿಗೆ 250 ರೂಪಾಯಿ ಕೊಡ್ಬೋದಾ ಅಂತ ಹೇಳಿ ಒಂದು ಸ್ವಲ್ಪ ಕಮೆಂಟ್ನಲ್ಲಿ ತಿಳಿಸಿ. ನಾವು ತಂದು ಬಿಟ್ಟ ಮೇಲೆ ಒಂದು 2-3 ದಿವಸ ಲೈಟ್ ಬೆಳಕು ಎಲ್ಲಿ ಕಾಣುತ್ತೆ ಅಲ್ಲಿಗೆ ಹೋಗಿ ಕೂತ್ಕೊತಾ ಇದ್ವು. ಆದರೆ ಇವಾಗ ಎಲ್ಲಿ ಕತ್ಲೆ ಕಾಣುತ್ತೆ ಅಲ್ಲಿಗೆ ಹೋಗಿ ಕೂತ್ಕೊತಾ ಇದ್ದಾವೆ. ಅದರಲ್ಲೂ ಕಂಬಿ ಮೇಲೆ, ಕಾಯಿ ಮೇಲೆ, ಮೇಕೆ ಮೇಲೆಲ್ಲ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದು. ಅದಕ್ಕೆ ಇವಕ್ಕೆ ರಾತ್ರಿ ಹೊತ್ತು ಕೂತ್ಕೊಳ್ಳೋದಕ್ಕೆ ಏನಾದರೂ ಮಾಡಬೇಕಲ್ಲ ಅಂತೇಳಿ ಇವತ್ತು ಸ್ವಲ್ಪ ಪ್ಲಾನ್ ಮಾಡಿ ಏನೋ ಒಂದು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಹೊತ್ತು ಆಚೆಗಡೆ ಬಿಡೋಣ ಅಂದರೆ ಆಗ್ತಾನೆ ಇಲ್ಲ. ಕಾಂಪೌಂಡು ಮತ್ತು ಶೆಡ್ನಲ್ಲೇ ಕೂಡ ಹಾಕಿರ್ತೀವಿ, ಯಾಕಂದರೆ ಆಚೆಗಡೆ ತುಂಬ ನಾಯಿಗಳ ಕಾಟ. ಆಚೆಗಡೆ ಬಿಟ್ಟು 2 ದೊಡ್ಡ ಹುಂಜನ್ನ ಕಳ್ಕೊಂಡಿದ್ದೀವಿ. ಆಚೆ ಬಿಟ್ಟರೆ ನಾಯಿ ಪಾಲಾಗುತ್ತಲ್ಲ ಅಂತೇಳಿ ಕಾಂಪೌಂಡ್ ಒಳಗಡೆನೇ ಬಿಟ್ಕೊಂಡಿದ್ದೀವಿ. ನಮ್ಮ ತೋಟದಲ್ಲಿ ಚಿಕ್ಕದಾಗಿ ಒಂದು ಫೆನ್ಸಿಂಗ್ ಮಾಡಿ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಮಾಡೋದು. ನಾಟಿ ಕೋಳಿ ಬಗ್ಗೆ ನಿಮ್ಮ ಹತ್ರ ಏನೇ ಮಾಹಿತಿ ಇದ್ರೂ ದಯವಿಟ್ಟು ನನ್ನ ಹತ್ರ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮೊದಲಿಗೆಲ್ಲ ಫಸ್ಟ್ ಪ್ಯಾಂಟದಿಂದ ಕಟ್ಕೊಂಡು ಹೆಂಗೆ ಫೋನ್ ಮಾಡ್ಬೋದು ಮಾಡೋದು. ಬಟ್ ಇದ್ರಲ್ಲಾಗಲ್ಲ, ಇದೆಲ್ಲ ಊಟ ಬಿಡಿ. ಊಟ ಆಗಿಲ್ಲ, ನೀರಾಗ ನಾವು ಒಂದು 8 ದಿವಸ ನೆನೆ ಹಾಕ್ಬೇಕು. ಅವಾಗ ಗಾಜ್ ತಗೊಂಡೇರಿ ಬಿಸಿ ಪೊಡಿ ಬೇಕು ನಾವು ಆ ಸಣ್ಣ ಪೀಸ್ ಹೊಡಿ ಅದಕ್ಕೆ. ಪಾಪ 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 ಸರಿ ಒಂದು ಏಡಿ ಥರ ಮಾಡೋ, ಒಂದೇ ಲೈನಲ್ಲಿ ಹಂಗೆಲ್ಲ ಬರೀ ಹಿಂಗೆ ಮಾಡಬೇಕು, ಎಲ್ಲ ಕೊಡೆ ಕುತ್ಕೊಳ್ಬಾರ್ದ. ಒಂದು ಕಿತ್ತಾಯ್ತು. ಅದೇ ಅದಕ್ಕೆ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಅದೇನು ತಮಗೆ ಎಲ್ಲ ನೋಡಿ ಏನನ್ನು ಹೇಳಿದ್ರೆ ಉರಿ ಅವನಿಗೆ ಇವಾಗ ಮಾಡೋದು ದಪ್ಪ ಮಾಡ್ತಾನೆ. ಡೋಸ್ ಹಾಕೊಳ್ಳೋ ಆಗಲ್ಲ. ನೀನು ಯಾರ ಹತ್ರ ಕೇಳ್ತಾ ಇದೆಯಾ? ಅದು ಹೋಗಿ ಆಗಲ್ಲ ಅನ್ನೋ ಹತ್ರ ಕೇಳ್ತಾ ಇದೆಯಾ? ಅದೇನು ರೋಗಿ ಏನು ಮಾಡೋದೆ? ನಾಯಿ ಕಟ್ಟಾಕ ಹೋಗಿ ಎಲ್ಲ ಅಳತೆ ಮಾಡೋ. ಇದು ಇದಿಲ್ಲ, ವೇಸ್ಟ್ ಇದು ಹತ್ತಿಗೆ. ಆದರೂ ರೋಜಿ ನಮ್ಮ ಹುಡುಗಿ ಹಿಡ್ಕೊತೀಯ?
ಇನ್ನು ಬಾರೆ ಎಲ್ಲರೂ ಕೂತ್ಕೊಳ್ತಾರೆ. ನಮ್ಮ ಪಾಪ ಏ, ಜಾತಿ ಈ ಕಡೆ ಬಾ, ಒಬ್ಳಲ್ಲಿ. ಕಟಿಂಗ್ ಪ್ಲೇಯರ್ ಎಲ್ಲ ಕಡೆ ಏ, ಯಾಕಲ್ಲ? ಇಲ್ಲೇ ಇತ್ತಲ್ಲ ಇಲ್ಲಿ ಹೌದಲ್ವಾ ಇಲ್ಲೇ ಇತ್ತು ಈ ಪುಡಿ ಇವ್ನು ಕೂಡ ಅವ್ನ್ ಅರೆ, ಪಾಪ ಅಷ್ಟ್ ಮಾಡಿ. ಎತ್ಕೊಂಡೇ ಹೊರ್ಟೋಗ್ಬಿಟ್ರು. ಹೇ, ನೀರ್ ತಗೊಂಬರ ಸ್ವಲ್ಪ ಕುಡಿಯಕ್ಕೆ ತಣ್ಣಗೆ ಬರ್ತೀನಿ ತಣ್ಣಗಿಲ್ಲ, ಈಗ ಉಯ್ದೈತೆ ಅಮ್ಮ ನೀರ್ನ. ಹಂಗೆ ನಮ್ಮಮ್ಮ ಅಂದ್ರೆ ಏನ್ ಅನ್ಕೊಂಡಿದ್ಯಾ ನಿಮ್ಮ ಅಮ್ಮ ಅಂದ್ರೆ ಅಮ್ಮ ಅಂತಾನೆ ಅನ್ಕೊಳ್ಳಿ. ಗ್ರೇಟ್ ಮಮ್ಮಿ ನಿಂತಾರನ್ನ ನಿಂತಾರಣ್ಣ. ಮಂಗರಿ ಯಾಕ್ ಹಾಕಿದ್ದಿದ್ದ ಅವನಿಗೆ? ನೋಡ. ಹಾಕಿದ್ರೆ ಅಲ್ಲೇ 3 ಹಾಕ್ತಾನೆ ನೀರು ಹಾಕ್ಬೇಕು ಏನೇ ಮಾಡಿದ್ದೀನಿ ಮೊಬೈಲ್ ಇಲ್ಲ ಅಂತಿರಲ್ಲ ಅದಕ್ಕೆ ಕಳಿಸ್ಕೊಡ್ತೀನಿ ಏನ್ ಭೂಮಲ್ಲ, ಈ ಬೈಕಲ್ಲಿ ನಿಂತ್ಕೊಂಡ್ರೆ ಕಾಣ್ತೀನಿ. ಈ ವಿಡಿಯೋ ಮಾಡ್ತಾವನೆ ಅಲ್ಲ ಅಲ್ಲಿ ಆಂಟಿ ಎಲ್ಲ ಕಡೆ ಆಯ್ತು ಮಂಗರಿ ಒಂದು ಚಿಕ್ಕ ಟೀ ಬ್ರೇಕ್ ತೊಗೊಂಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಇದು ಕಂಪ್ಲೀಟ್ ಆಗಿರೋದನ್ನು ತೋರಿಸ್ತೀನಿ. ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ. ಇಲ್ಲಿವರೆಗೂ ಈ ವಿಡಿಯೋನ ನೀವು ನೋಡಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ.